ದಳಕೋಟೆಯಲ್ಲಿ ಡಿಕೆ ಬ್ರದರ್ಸ್ ಮೈಂಡ್ ಗೇಮ್ ವರ್ಕೌಟ್ ಆಗಿದೆ. ಅದು ಚನ್ನಪಟ್ಟಣ ಉಪಕದನ. ಚನ್ನಪಟ್ಟಣ ಕೈವಶದ ಹಿಂದಿದೆ ಭಾವನಾತ್ಮಕ ಅಸ್ತ್ರ. ಮನೆ ಮಕ್ಕಳು ವರ್ಸಸ್ ಹೊರಗಿನವರನ್ನುವಂತಹ ಅಸ್ತ್ರವನ್ನ ಡಿಕೆ ಬ್ರದರ್ಸ್ ಪ್ರಯೋಗ ಮಾಡ್ತಾ ಇದ್ರು. ಅಸ್ತ್ರ ಪ್ರಯೋಗಿಸಿ ಯಶಸ್ವಿಯಾಗಿದ್ದಾರೆ ಡಿಕೆ ಸಹೋದರರು. ಕೊನೆಗೂ ದಳಪತಿಗೆ ರಾಮನಗರದಿಂದ ಗೇಟ್ ಪಾಸ್ ಕೊಟ್ಟಂಗಾಗಿದೆ. ದಳಪತಿಗಳ ಭಾವನಾತ್ಮಕ ಸಂಬಂಧಕ್ಕೆ ಡಿಕೆ ಬ್ರದರ್ಸ್ ಬ್ರೇಕ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಬೇರೆ ಬೇರೆ ಉಪಕದನದ ಕ್ಷೇತ್ರಗಳಲ್ಲಿ ಕಾಣಿಸಿಕೊಂಡದಕ್ಕಿಂತ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರ ಬಲ ಅಂತಂದ್ರೆ ಅವರ ಸಹೋದರ, ಅವರ ರೈಟ್ ಹ್ಯಾಂಡ್ ಅಂತಂದ್ರೆ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ಅವರಂತೂ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ರು. ವಯನಾಡಿನಲ್ಲಿ ಎಲೆಕ್ಷನ್ ಆಗಬೇಕಾಗಿತ್ತು, ಬೈ ಎಲೆಕ್ಷನ್ ಆಗಬೇಕಾಗಿತ್ತು, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇತ್ತು, ಜಾರ್ಖಂಡ್ನಲ್ಲಿತ್ತು. ಅವರ ಸಹೋದರ ಡಿಕೆ ಶಿವಕುಮಾರ್ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು, ಪ್ರವಾಸ ಮಾಡ್ತಾ ಇದ್ರು. ಆದ್ರೆ ಡಿಕೆ ಸುರೇಶ್ ಮಾತ್ರ ಕ್ಷೇತ್ರ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ. ಯಾವಾಗ ಕುಮಾರಸ್ವಾಮಿ ಅವರು, ಯಾವಾಗ ದೇವೇಗೌಡರು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇರ್ತಾ ಇತ್ತು, ಅಲ್ಲಿ ಡೆಫಿನೆಟ್ಲಿ ಭಾವನಾತ್ಮಕ ಅಸ್ತ್ರವನ್ನ ಜೆಡಿಎಸ್ ಪಕ್ಷದಿಂದ ಬಳಸ್ತಾರೆ ಅನ್ನೋದು ಶತಸಿದ್ಧ. ಯಾಕಂದ್ರೆ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಒಂದ್ ರೀತಿ ಸ್ಟ್ರಾಟಜಿ ಅವರದ್ದು, ಜೆಡಿಎಸ್ ಪಕ್ಷನವರದ್ದು. ಸೊ ಆ ಸ್ಟ್ರಾಟಜಿಯನ್ನ ಭೇದಿಸುವಲ್ಲಿ ಡಿಕೆ ಬ್ರದರ್ಸ್ ಸದ್ಯಕ್ಕೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಇಲ್ಲಿ ಇವರು ಬಳಕೆ ಮಾಡಿಕೊಂಡಿದ್ದು ಮನೆ ಮಕ್ಕಳು ವರ್ಸಸ್ ಹೊರಗಿನವರು ಅನ್ನುವಂತಹ ಅಸ್ತ್ರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸರಿಯಾಗಿ ಒಂದು ಕ್ಷೇತ್ರ ಇಲ್ಲ. ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತಾರೆ, ರಾಮನಗರದಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಚನ್ನಪಟ್ಟಣದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಅವ್ರು ಎಲ್ಲಿ ಅವರು ಒಂದ್ ಕಡೆ ಆದ್ರೂ ಸ್ಟಿಕ್ ಆನ್ ಆಗಿದ್ಕೊಂಡು ಕೆಲಸ ಮಾಡ್ಬೇಕಲ್ವಾ ಅನ್ನುವಂತ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಯಾವಾಗ ಜೆಡಿಎಸ್ ನಿಂದ ಪ್ರಚಾರ ಆರಂಭವಾಗುತ್ತೋ ಅಥವಾ ಪ್ರಚಾರಕ್ಕೆ ದೇವೇಗೌಡರು ಬರ್ತಾರೆ ಅನ್ನೋದು ಇರ್ತಾ ಇತ್ತು, ಅವಾಗ ಭಾವನಾತ್ಮಕ ಅಸ್ತ್ರ ಡೆಫಿನೆಟ್ಲಿ ಅಲ್ಲಿ ಪ್ರಯೋಗ ಆಗೇ ಆಗುತ್ತೆ ಅನ್ನೋದು ಗೊತ್ತಿತ್ತು. ಅದೇ ಅಸ್ತ್ರವನ್ನ ಡಿಕೆ ಬ್ರದರ್ಸ್ ಪ್ರತ್ಯಾಸ್ತ್ರವಾಗಿ ಉಪಯೋಗಿಸಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ಅದು ಯಶಸ್ಸು ಕೂಡ ದಕ್ಕಿದೆ ಇವರಿಗೆ. ಸೊ ಆ ಪ್ಲಾನ್ ಹೇಗಿತ್ತು, ಹೇಗೆಲ್ಲ ಪ್ರಯೋಗ ಮಾಡಿದ್ರು, ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅಂತ. ಸಭಾ ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರ ವಿರುದ್ಧ ಪ್ರಮುಖವಾಗಿ ಪ್ರಯೋಗಿಸಿದ ಒಂದು ಅಸ್ತ್ರ ಅದು ಹೊರಗಿನವರು, ಜೊತೆಗೆ ನಾವು ಮನೆ ಮಕ್ಕಳು ಅನ್ನೋ ಒಂದು ಪದವನ್ನು ಪದೇ ಪದೇ ಬಳಸ್ತಾ ಇದ್ರು. ಯಾಕಂದರೆ ಏನು ಕುಮಾರಸ್ವಾಮಿ ಅವರು ಆಗಿರ್ಬೋದು, ದೇವೇಗೌಡರು ಹಾಸನ ಮೂಲದವರು, ಅವ್ರಿಗೂ ಈ ಜಿಲ್ಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತುಗಳನ್ನು ಅಲ್ಲಿನ ಜನರಲ್ಲಿ ಒಂದು ಭಾವನಾತ್ಮಕವಾದಂಥ ಅಸ್ತ್ರವನ್ನು ಉಪಯೋಗಿಸಿದ್ರು. ಯಾಕಂದರೆ ನಾವು ಮನೆ ಮಕ್ಕಳು, ಈ ಒಂದು ಜಿಲ್ಲೆಗೆ ಅಭಿವೃದ್ಧಿಗೆ ನಾವಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ರು. ಯಾಕಂದರೆ ಜೆಡಿಎಸ್ನ ಭದ್ರಕೋಟೆ ಈ ಒಂದು ರಾಮನಗರ ಜಿಲ್ಲೆ, ಇಲ್ಲಿ ಏನು ಕನಕಪುರ ಹೊರತುಪಡಿಸಿ 3 ಏನು ತಾಲೂಕುಗಳಿದೆ, ಮಾಗಡಿ, ಚನ್ನಪಟ್ಟಣ ಜೊತೆಗೆ ರಾಮನಗರ, ಈ 3 ಕ್ಷೇತ್ರಗಳು ಜೆಡಿಎಸ್ನ ಭದ್ರಕೋಟೆ ಆಗಿತ್ತು. ಈ ಒಂದು ಭದ್ರಕೋಟೆಯನ್ನು ಬೆಳೆಸಲಿಕ್ಕೆ ಹರಸಾಹಸವನ್ನು ಕಾಂಗ್ರೆಸ್ ನಾಯಕರು ಪಡ್ತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಗಡಿ ಮತ್ತು ರಾಮನಗರವನ್ನು ಗೆದ್ದು ಒಂದು ತಕ್ಕ ಮಟ್ಟಿಗೆ ಒಂದು ಯಶಸ್ವಿ ಆಗಿದ್ರು. ಅಲ್ಲಿ ಕೇವಲ 1 ಸ್ಥಾನದಲ್ಲಿ ಜೆಡಿಎಸ್ ಗೆದ್ದಿತ್ತು. ಅದು ಕೂಡ ಕುಮಾರಸ್ವಾಮಿ ಅವರು CM ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಚನ್ನಪಟ್ಟಣದ ಜನರು ಆಯ್ಕೆ ಮಾಡಿದರು. ಆದರೆ ಇಲ್ಲಿ ಏನು ನಿಖಿಲ್ ಅವ್ರನ್ನ ಸೋಲಿಸಬೇಕು, ಜೊತೆಗೆ ಮತ್ತೆ ಒಂದು ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬ್ರದರ್ಸ್ ಏನಿದ್ದಾರೆ ಇಬ್ಬರು ಕೂಡ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ರು. ಈ ಒಂದು ಪ್ಲಾನ್ನಲ್ಲಿ ಕೂಡ ಅವರೀಗ ಯಶಸ್ವಿ ಆಗಿರುವಂಥದ್ದು. ಏನು ಜೆಡಿಎಸ್ನ ಭದ್ರಕೋಟೆ ಆಗಿದ್ದಂಥ ರಾಮನಗರ ಜಿಲ್ಲೆಯನ್ನು ಈಗ ಸಂಪೂರ್ಣವಾಗಿ ಕೈವಶ ಮಾಡ್ಕೊಂಡಿದ್ರು. ಆ ಮುಖಾಂತರ ಏನು ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಏನು ಕುಮಾರಸ್ವಾಮಿ ಅವರು ತಮ್ಮ ಭಾವನಾತ್ಮಕವಾಗಿ ಅಲ್ಲೇ ಬಿಡದಿಯಲ್ಲಿ ತೋಟವನ್ನು ಕಟ್ಕೊಂಡು, ಅಂದರೆ ತೋಟದ ಮನೆಯನ್ನು ಕಟ್ಕೊಂಡು ನಾನು ಸಾಯೋದು ಇಲ್ಲೇ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು ಕೂಡ ಅಲ್ಲಿನ ಜನರಿಗೆ ತಾವು ಮೂಲ ಇಲ್ಲಿನ ಜನರು ಅನ್ನೋದು ಅಥವಾ ಈ ಜಿಲ್ಲೆಗೆ ಸಂಬಂಧಪಟ್ಟವರು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿ ಈ ಒಂದು ಉಪಚುನಾವಣೆಯಲ್ಲಿ ಯಶಸ್ವಿ ಆಗುವ ಮೂಲಕ ಚನ್ನಪಟ್ಟಣ ಸೇರಿದಂತೆ ಇಡೀ ರಾಮನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕಾಂಗ್ರೆಸ್ ಒಂದು ವಿಜಯ ಪತಾಕೆಯನ್ನು ಆರಿಸುವ ಮುಖಾಂತರ ಜೆಡಿಎಸ್ಗೆ ಅಲ್ಲಿಂದ ಹೊರಗಿಟ್ಟಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.